ಸ್ಪಂದಿಸ್ತೀರಿ, ಮಾತಾಡ್ತೀರಿ, ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಹೇಳ್ತೀರಿ. ದರ್ಶನ್ ಅವರ ವಿಚಾರವಾಗಿ ಅದಾಗೂ ಮಾತಾಡಿದ್ರಿ, ಈಗ ಬೇಲ್ ಸಿಕ್ಕಿದೆ, ಈಗೇನು ಹೇಳ್ತೀರಿ? ದರ್ಶನ್ಗೆ ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನು ಸಿಕ್ಕಿದ ಸಂತೋಷ ಆಯಿತು. ನಮ್ಮನೇಲಂತೂ ಅವತ್ತಿಂದ ಇವತ್ತರೆಗೂ ಜಾಮೂನು ಮಾಡೇ ಇಲ್ಲ ಸರ್. ಏನು ಕಲಾವಿದ ಸರ್, ನೋಡ್ತಾ ಇರಿ ಸರ್. ಈಗ ಹೇಳ್ತಾ ಇದ್ದೀನಿ ಧೈರ್ಯವಾಗಿ, ಘಂಟಾಘೋಷವಾಗಿ ನೋಡ್ತಾ ಇರಿ ಸರ್. ಬರೋ ವರ್ಷ ಎಷ್ಟೊತ್ತಿಗೆ ಎಂತೆಂಥ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜಯಬೇರಿ ಬಾರಿಸುತ್ತೆ ಅಂತ. ಈಗ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಒಳಗೋದ್ಮೇಲೆ ಏನು ಸರ್ ಬರ್ತಾಯಿದೆ ಚಿತ್ರಗಳು. ನಮ್ಮದು 2 ಚಿತ್ರಮಂದಿರಗಳಿದೆ. ಭಾರತೀಯ ಚಿತ್ರಮಂದಿರ ಪಿಂಡ್ಯಾದಲ್ಲಿ, ಚಿಕ್ಕಮಗಳೂರಲ್ಲಿ ಅಶೋಕ್ ಚಿತ್ರಮಂದಿರ ಅಂತ. 15 ದಿವಸ ಚಿತ್ರಮಂದಿರ ಮುಚ್ಚಿಸ್ತಾ ಇದ್ದಾರೆ. ಕಾರಣ ಒಬ್ಬ ಧೀಮಂತ ನಾಯಕ ಬೇಕು ಸರ್. ಅಂಥ ಒಬ್ಬ ನಾಯಕನ ದುರದೃಷ್ಟ, ತಪ್ಪು. ಅವನು ತಪ್ಪು ಮಾಡಿದ್ದಾನೆ ಅಂತ ಹೇಳ, ಏನೋ ಗ್ರಹಚಾರ ಸರ್. ಇವತ್ತು ಎಷ್ಟೋ ರಾಜಕಾರಣಿಗಳು 2-3 ಕೊಲೆಗಳು ಮಾಡಿ ಘಂಟಾಘೋಷವಾಗಿ ದೀರಾದೇಶವಾಗಿ ಓಡಾಡ್ತಾ ಇಲ್ವ ಸರ್. ಇವನ್ನೇ ಹಾಕಿ 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 ತುಳಿತಾರೆ. ಯಾಕೆ? ಟೈಮು ಬ್ಯಾಡ್ ಟೈಮು ಈಗ ಮುಗೀತು. ಕನ್ನಡ ಕಲಾಭಿಮಾನಿಗಳೆಲ್ಲರ ಆಶೀರ್ವಾದದಿಂದ ದರ್ಶನ್ ಅವರು ಆಚೆ ಬಂದಿದ್ದಾರೆ. ಖಂಡಿತ ಅವರೆಲ್ಲೋ ಯಾವುದೋ ಸುಪ್ರೀಂ ಕೋರ್ಟು ಇನ್ಯಾವುದೋ ಕೋರ್ಟು ಯಾರೋ ಹೋಗಬೇಕು ಅಂತಿದ್ದಾರೆ. ಯಾರೆಲ್ಲೇ ಹೋಗಲಿ ಏನೂ ಮಾಡೋಕ್ಕಾಗಲ್ಲ ಸರ್. ಕನ್ನಡ ಚಿತ್ರರಂಗ ನಿಜವಾಗ್ಲೂ ಉದ್ಧಾರ ಆಗುತ್ತೆ, ಕಲಾವಿದರೆಲ್ಲರಿಗೂ ಒಳ್ಳೆಯದಾಗುತ್ತೆ, ಚಿತ್ರರಂಗ ಬೆಳೆಯುತ್ತೆ, ಉಳಿಯುತ್ತೆ. ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಅವರು ಕೊಡ್ತಾ ಇದ್ರಿ. ಎಲ್ಲ ಒಂದು ಕಡೆ ನೀವು ಅಂದರೆ ದರ್ಶನ್ ಅವರ ಆತ್ಮೀಯತೆ ವಿಚಾರ ಹೇಳ್ತಾ ಅದನ್ನು ಎಲ್ಲೋ ಘಟನೆನ ಸಮರ್ಥಿಸಿಕೊಂಡಂತೆ ಆಗಲ್ವಾ? ಆಗಲಿ ಯಾವಾಗ ಸರ್? ಈಗ ಎಷ್ಟೋ ಜನ ಪೊಲಿಟಿಷಿಯನ್ಸ್ ಮಾಡ್ತಾರೆ ಸರ್. ವಿಚಾರ ಹೇಳೋದ ಸರ್ ಆಗುತ್ತೆ ಸರ್. ದರ್ಶನ್ನು ಆ ಸಮಯ ಸಂದರ್ಭದಲ್ಲಿ ನಿಮಗೂ ಗೊತ್ತು ಸರ್. ಅವನೇನು ಬೇಕಾಗಿ ಕರ್ಕೊಂಬಂದು ಬಾರಪ್ಪ ಅಂತ ಮಲಗಿಸಿ ಚಾಕು ತಗೊಂಡು ಚುಚ್ಚಿಲ್ಲ. ಸಮಯ ಸಂದರ್ಭ ಯಾವುದೋ ಗ್ರಹಚಾರ ಎಳ್ಕೊಂಡೋಯ್ತು. ಸುಮ್ಮನೆ ರಸ್ತೆಯಲ್ಲಿ ಹೋಗ್ತಾ ಇರೋರಿಗೆ ಚುಡಾಯಿಸ್ಬಿಟ್ಟು ಏನೇನೋ ಆಗುತ್ತೆ. ಏನು ಮಾಡದೇ ಇರೋರಿಗೆ ಎಬ್ಬಿಸಿ ಏನಾಗುತ್ತೆ? ನೆನ್ನೆ ನೋಡಿ ಇವು ನಮ್ಮ ರೂಮಲ್ಲಿ ಮಲಗಿದ್ರೆ ಬಂದು ಎಬ್ಬಿಸಿ ಕರ್ಕೊಂಡೋದ್ರು ಅಲ್ಲು ಅರ್ಜುನ್ನ. ಅವನೇನು ಮಾಡ್ದ ಸರ್ ಹೇಳಿ ಎಲ್ರಿಗೂ? ಗ್ರಹಚಾರ ಅಲ್ವಾ? ಒಂದು ದಿವಸ ಜೈಲಲ್ಲಿದ್ದು ಬಂದ, ಒಂದು ಬ್ಲಾಕ್ ಮಾರಕ್ಕೆ ಬಂತ, ಆ ಥರ ಏನೂ ಬರುತ್ತೆ. ಅದನ್ನೇ ದೊಡ್ಡದಾಗಿ ತೊಗೊಬಾರ್ದು. ಆಯಿತು, ತಪ್ಪು ಮಾಡಿದ್ದಾನೆ, 6 ತಿಂಗಳು ಶಿಕ್ಷೆ ಅನುಭವಿಸಿದ್ದಾನೆ. ಪ್ರತಿಯೊಂದು ದಿವಸ ಅವ್ರು ಜೈಲಿನಲ್ಲಿದ್ದಾಗ ಗೊತ್ತಾಯಿತು ನಾನು ಯಾಕೆ ಇಲ್ಲಿ ಬಂದೆ, ನಾನು ಏನು ಮಾಡಿದೆ, ಇನ್ಮೇಲೆ ಹೇಗಿರಬೇಕು, ಇನ್ಮೇಲೆ ನಾನು ಚೆನ್ನಾಗಿದ್ದರೆ ಈ ಥರ ಎಲ್ಲ ಅನುಭವಿಸೋಕ್ಕಾಗಲ್ಲ ಅಂತ ಅವನು ಪ್ರತಿಯೊಂದು ದಿವಸನೂ ಕೂತ್ಕೊಂಡು ಯೋಚನೆ ಮಾಡಿರ್ತಾನೆ. ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮೆಲ್ಲರ ಸಹಕಾರ ಅವತ್ತಿಂದ ಇದೆ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದೇ ರೀತಿ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.